ನಮಸ್ಕಾರ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಬ್ಬಕ್ಕಂತ ಇವತ್ತು ಒಂದು ಡ್ರೈ ಫ್ರೂಟ್ಸ್ ಹಾಕಿ ಅಂಟಿನ ಬರ್ಫಿಯನ್ನು ಮಾಡ್ತಿದ್ದೇನೆ. ಅದಕ್ಕೆ 1 ಕಪ್ ಬಾದಾಮಿ, 1 ಕಪ್ ಗೋಡಂಬಿ, 1 ಕಪ್ ಒಣ ದ್ರಾಕ್ಷಿ, 1 ಕಪ್ ಖರ್ಜೂರ ಮತ್ತು ಕರ್ಬೂಜದ ಬೀಜ 1/4 ಕಪ್ಪು, ಕೊಬ್ಬರಿ 1 ಕಪ್ಪು ಮತ್ತು ಕೆಂಪು ಕಲ್ಲು ಸಕ್ಕರೆ 1/4 kg ಆಗುವಷ್ಟು ಮತ್ತು ಪಿಸ್ತಾ 1 ಸಣ್ಣ ಕಪ್ಪು. ಡ್ರೈ ಫ್ರೂಟ್ಸನ್ನೆಲ್ಲ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಹುರ್ಕೊಂಡು. ಗಸಗಸೆನೂ ಸೇರಿಸಿ ಬಿಸಿ ಮಾಡ್ಕೊಳ್ಬೇಕು. ಒಣ ದ್ರಾಕ್ಷಿನ ಹುರಿಯೋದು ಬೇಡ. ಆಮೇಲೆ ಅದು ತಣ್ಣಗಾದ್ರ ಮೇಲೆ ತರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಆಯಿತು. ಅಂಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಅಂಗಡಿಗಳಲ್ಲಿ ಸಿಗ್ತದೆ, ತಿನ್ನುವ ಅಂಟಿದು. ಬಾಣಂತಿಯರಿಗೆಲ್ಲ ಕೊಡ್ತಾರೆ. ಬಾಣಲೆಗೆ ತುಪ್ಪ ಹಾಕ್ಕೊಂಡು ಈ ಅಂಟನ್ನು ಹುರ್ಕೊಳ್ಬೇಕು. ಅದು ಅರಳ್ತದೆ. ಆಮೇಲೆ ತಣ್ಣಗಾದ್ರ ಮೇಲೆ ಅದನ್ನು ಪೌಡ್ರ್ ಮಾಡ್ಕೊಳ್ಬೇಕು. ಖರ್ಜೂರವನ್ನು ಹಾಗೆ ಸಣ್ಣ ಪೀಸ್ ಕಟ್ ಮಾಡಿ ಹಾಕಿದರೂ ಅಡ್ಡಿಲ್ಲ. ಮಿಕ್ಸರಲ್ಲಿ 1 ರೌಂಡ್ ತಿರ್ಸಿದ್ರೂ ಸಾಕಾಗ್ತದೆ. ಆಮೇಲೆ ಬಾಣಲೆಯಲ್ಲಿ ತುಪ್ಪ ಹಾಕಿ ವಾಪಸ್ಸು ಎಲ್ಲ ಒಟ್ಟು ಮಿಕ್ಸ್ ಮಾಡಿ ಡ್ರೈ ಫ್ರೂಟ್ಸು, ಒಣ ದ್ರಾಕ್ಷಿ ಹಾಕಿ 5 ನಿಮಿಷ ಹುರ್ಕೊಳ್ಬೇಕು. ಎಲ್ಲ ಚೆನ್ನಾಗಿ ಹೊಂದ್ಕೊಳ್ತದೆ. ಆಗ ಅದಕ್ಕೆ 1/4 kg ಆಗುವಷ್ಟು ಕಲ್ಲು ಸಕ್ಕರೆ ಪುಡಿನ ಸೇರಿಸ್ಕೊಳ್ಬೇಕು. ಕೆಂಪು ಕಲ್ಲು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದು. ಮತ್ತೊಂದು 4 ಚಮಚ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಅದನ್ನೊಂದು ಪ್ಲೇಟಿಗೆ ಸುರಿದಿಟ್ಕೊಂಡು ಅದೇ ಬಾಣಲಿಗೆ 1/4 ಲೋಟ ನೀರು ಹಾಕ್ಕೊಂಡು 1/4 ಕಪ್ಪು ಬೆಲ್ಲ ಹಾಕಿ 1 ಎಳೆ ಪಾಕ ಮಾಡಿಕೊಂಡು ಈ ಮಿಶ್ರಣವನ್ನು ಅದಕ್ಕೆ ಹಾಕಿ ಮಗ್ಚಬೇಕು. 4 ಚಮಚ ಮತ್ತೆ ತುಪ್ಪ ಸೇರಿಸ್ಕೊಳ್ಬೇಕು. 5 ನಿಮಿಷ ಮಗ್ಚಿದ್ರ ಕೂಡಲೇ ಅದು ಗಟ್ಟಿ ಆಗ್ತಾ ಬರ್ತದೆ. ತುಪ್ಪ ಸೈಡ್ ಬಿಟ್ಕೊಂಡು ಆಮೇಲೆ ತುಪ್ಪ ಹಚ್ಚಿದ ಪ್ಲೇಟಿಗೆ ಇದನ್ನು ಹಾಕಿ ಚೆನ್ನಾಗಿ ಸಿಟ್ಗದಲ್ಲಿ ತಟ್ಟಬೇಕು. ಆಗ ಅದು ಕರೆಕ್ಟಾಗಿ ಸೆಟ್ ಆಗ್ತದೆ. ಆಮೇಲೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ಬೇಕು. ಇಲ್ಲಾಂದರೆ ಗಟ್ಟಿ ಅದ್ರ ಮೇಲೆ ಶೇಪ್ ಮಾಡಲಿಕ್ಕೆ ಬರೋದಿಲ್ಲ. ಉಂಡೆ ಬೇಕಾದರೂ ಕಟ್ಬೋದು, ಅಂಟಿನ ಉಂಡೆ ಆಗ್ತದೆ. ನಾನು ಬರ್ಫಿ ಶೇಪ್ನಲ್ಲಿ ಮಾಡಿದ್ದೇನೆ. ಮಕ್ಕಳಿಗೆ ದಿನಕ್ಕೊಂದು ಬರ್ಫಿ ಕೊಟ್ಟರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಡ್ರೈ ಫ್ರೂಟ್ಸ್ ತಿನ್ನದಿರುವವರು ಈ ರೀತಿ ಮಾಡಿಕೊಂಡು ತಿನ್ಬೋದು. ತುಪ್ಪ ಹಾಕಿ ಹುರಿದಿರೋದ್ರಿಂದ 10 ದಿನ ಇಟ್ಟರೂ ಹಾಳಾಗೋದಿಲ್ಲ. ಏರ್ ಟೈಟ್ ಡಬ್ಬಿಗೆ ಹಾಕಿ ಇಟ್ಕೊಳ್ಬೋದು. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಬರ್ಫಿ ಮಾಡಿ ಹೇಗಾಯ್ತಂತ ಕಮೆಂಟ್ ಮಾಡಿ. ದೀಪಾವಳಿ ಹಬ್ಬವನ್ನು ಸಂತೋಷದಿಂದ ಖುಷಿಯಾಗಿ ಆಚರಿಸಿ. ಥ್ಯಾಂಕ್ ಯು.